ಸಿದ್ಧಗಂಗಾ ಮಠದಲ್ಲಿ ವಿದ್ಯಾರ್ಥಿಗಳ ದಂಡು, ಇಳಿ ವಯಸ್ಸಿನಲ್ಲೂ ಬತ್ತದ ಶ್ರೀಗಳ ಉತ್ಸಾಹ, ಅಕ್ಷರ ಅನ್ನ ಆಶ್ರಯದ ಕೇಂದ್ರಬಿಂದು. ಇದುವೇ ಈ ಹೊತ್ತಿನ ವಿಶೇಷ ಅಕ್ಷರ ದಾಸೋಹ. ನಾನು ಪ್ರತಿಮಾ. ಸಾವಿರದ 1940ರ ದಶಕದಲ್ಲಿ 60 ವಿದ್ಯಾರ್ಥಿಗಳು ಮಾತ್ರ ಇದ್ರು. ಅದೇ ಮಠದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಏರುತ್ತಾ ಬಂದು ಇಂದು 8,000ಕ್ಕೆ ಬಂದು ತಲುಪಿದೆ. ಈ ಶೈಕ್ಷಣಿಕ ಕ್ರಾಂತಿಗೆ ಕಾರಣ ಆದವರು ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಈಗ ತುಮಕೂರಿನ ಸಿದ್ಧಗಂಗಾ ಮಠ ಜನರಿಂದ ತುಂಬಿ ಹೋಗಿದೆ. ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಪೋಷಕರು ಇಲ್ಲಿಗೆ ಬಂದಿದ್ದಾರೆ. ವಿದ್ಯಾರ್ಥಿಗಳಿಂದ ತುಂಬಿ ತುಳುಕುತ್ತಿರುವ ಆಲಯ, ಗಂಟು ಮೂಟೆ ಕಟ್ಟಿಕೊಂಡು ಮಕ್ಕಳ ಸಮೇತ ಬಂದಿರೋ ಜನರು. ಇದು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕಂಡುಬಂದ ದೃಶ್ಯ. ಯಾವುದೇ ಸಭೆ ಸಮಾರಂಭ ಧಾರ್ಮಿಕ ಕಾರ್ಯಕ್ರಮಗಳೇನೂ ಇಲ್ಲಿ ಇಲ್ಲ. ಆದರೂ ಮಠದ ಆವರಣದಲ್ಲಿ ಸಾವಿರಾರು ಜನ ಮಕ್ಕಳು ಚಿಲಿಪಿಲಿ ಹಕ್ಕಿಯಂತೆ ಜಮಾಯಿಸಿದ್ದಾರೆ. ಅದೆಷ್ಟೋ ಜನ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ಎನ್ನದೇ ಒಂದು ಅವಕಾಶಕ್ಕಾಗಿ ಹಾತೊರೆಯುತ್ತಿದ್ದಾರೆ. ಹೌದು, ಜೂನ್ ತಿಂಗಳು ಬಂದರೆ ಸಾಕು, ಇಲ್ಲಿಗೆ ರಾಜ್ಯದ ವಿವಿಧ ಮೂಲೆ ಮೂಲೆಗಳಿಂದ ಜನರು ಬರ್ತಾರೆ. ತಮ್ಮ ಮಕ್ಕಳನ್ನ ಶ್ರೀ ಕ್ಷೇತ್ರದಲ್ಲಿ ವ್ಯಾಸಂಗಕ್ಕಾಗಿ ಸೇರಿಸಲು ನಾನು ಮುಂದು ತಾವು ಮುಂದು ಅಂತ ಮುಗಿ ಬೀಳ್ತಾರೆ. ಬೇರೆ ಎಲ್ಲ ರಾಜ್ಯದವರು ಇವತ್ತು ನಮ್ಮ ಸಿದ್ಧಗಂಗಾ ಪಾಲಿಟೆಕ್ನಿಕ್ನಿಗೆ ಇಡೀ ದೇಶದಲ್ಲಿ ನಮ್ಮ ಸಿದ್ಧಗಂಗಾ ಸಂಸ್ಥೆನ ಎಲ್ಲರೂ ಪ್ರೀತಿಸ್ತಾರೆ. ಈ ನಮ್ಮ ಸಿದ್ಧಗಂಗಾ ಸಂಸ್ಥೆ ಈಗಾಗಲೇ ಇಡೀ ದೇಶದಲ್ಲಿ 15 ಸ್ಥಾನದಲ್ಲೇನೋ ಭಾಳ ಒಂದು ಒಳ್ಳೆಯ ಉತ್ತಮ ಸ್ಥಾನದಲ್ಲಿದೆ ಅಂತ ನಮಗೆ ತಿಳಿದು ಬಂದಿದೆ. ಈ ನಮ್ಮ ಸಂಸ್ಥೆಗೆ ಎಲ್ಲ ಬಡ ವಿದ್ಯಾರ್ಥಿಗಳು, ಹಾವೇರಿಯವರಾಗಿರ್ಬೋದು, ನಮಗೆ ಹಿಂಗೆ ಬಂದಾಗ ಹಾವೇರಿಯಿಂದ 50 ಜನ ನಿನ್ನೆ ಎಲ್ಲ ಬಂದು ಅಡ್ಮಿಷನ್ ಆಗ್ತಾಯಿದ್ರು ಮಕ್ಕಳು. ಭಾಳ ಬಡ ಹುಡುಗರಿಗೆ ಇದೊಂದು ಈ ನಮಗೆ ಕಣ್ಣಿಗೆ ಕಾಣೋ ದೇವರು ಅಂದರೆ ಈ ಶಿವಕುಮಾರ ಸ್ವಾಮೀಜಿಗಳು. ಇವರು ಏನು ಮಕ್ಕಳಿಗೆ ಈ ಒಂದು ಉಚಿತ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇದು ಎಲ್ಲದರಲ್ಲೂ ಈ ದೇವರು, ಈ ಕಣ್ಣಿಗೆ ಕಾಣೋ ದೇವರಿನಿಂದ ಭಾಳ ಅನುಕೂಲ ಆಗ್ತಾ ಇದೆ. ವಿಶೇಷ ಅಂದರೆ 106ನೇ ವರ್ಷದ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರೇ ವಿದ್ಯಾರ್ಥಿಯ ಅಂಕಪಟ್ಟಿ ಅರ್ಹತೆಯನ್ನು ಪರಿಶೀಲನೆ ಮಾಡ್ತಾರೆ. ಬಳಿಕ ಸೂಕ್ತ ತರಗತಿಯ ದಾಖಲಾತಿಗೆ ಮುದ್ರೆ ಒತ್ತುತ್ತಾರೆ. ಇಲ್ಲಿಯವರೆಗೆ 1ರಿಂದ 10ನೇ ತರಗತಿಯವರೆಗೆ 2,500 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಜೂನ್ ಅಂತ್ಯದವರೆಗೆ ದಾಖಲಾತಿ ಇರೋದ್ರಿಂದ ಮಕ್ಕಳ ದಾಖಲಾತಿಯಲ್ಲಿ ಮತ್ತಷ್ಟು ಹೆಚ್ಚಳವಾಗಲಿದೆ. ಆದರೆ ಉತ್ತರ ಕರ್ನಾಟಕ ಭಾಗದ ಕೆಲ ಪೋಷಕರು ತಮ್ಮ ಮಕ್ಕಳಿಗೆ ದಾಖಲಾತಿ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋ ಗೊಂದಲದಲ್ಲಿ ಇದ್ದಾರೆ. ಅದಕ್ಕೆ ಕಾರಣ, ಇಲ್ಲಿನವರೆಗೂ ಸಹ 5,800 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಇನ್ನು ಈ ತಿಂಗಳೆಲ್ಲೂ ಸಹ ಅವಕಾಶ ಇರೋದರಿಂದ 8,000ವರೆಗೂ ಮೀರಿ ದಾಖಲಾಗ್ಬೋದು ಅನ್ನೋ ಒಂದು ನಿರೀಕ್ಷಣೆ ಇದೆ. ಹೋದ ಸಾರಿ 8,619 ಆಗಿತ್ತು. ಅವರಿಗೆ ಇದು ಬೆಳಿಗ್ಗೆ ಒಂದು ಊಟ, ಮಧ್ಯಾಹ್ನ ತಿಂಡಿ, ರಾತ್ರಿಗೆ ಊಟ, ಬಟ್ಟೆ ಪುಸ್ತಕಗಳೆಲ್ಲ ಅವರೇ ವಹಿಸ್ಕೊಳ್ಬೇಕು. ಉಚಿತವಾದಂಥ ವಸತಿ, ಊಟ, ವಸತಿ, ವಿದ್ಯಾಭ್ಯಾಸ ಕೊಡ್ತಾರೆ. ಎಷ್ಟೋ ದೂರದಿಂದ ಬರೋ ಪೋಷಕರು ಇಲ್ಲಿಯವರೆಗೆ ನಿರಾಸೆಯಿಂದ ಹೋದ ಉದಾಹರಣೆಗಳೇ ಇಲ್ಲ. ಅಕ್ಷರ ಅನ್ನ ಆಶ್ರಯದ ಕೇಂದ್ರ ಬಿಂದುವಾದ ಸಿದ್ಧಗಂಗಾ ಬಡ ಮಕ್ಕಳ ಭವಿಷ್ಯ ರೂಪಿಸಿದೆ. ಇಲ್ಲಿ ವ್ಯಾಸಂಗ ಮಾಡಿದವರು ದೇಶದ ಉದ್ದಗಲದಲ್ಲೂ ಇದ್ದಾರೆ. ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಾಗೂ ಜನತೆಯ ಏಳಿಗೆಗಾಗಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಅನುಪಮ ಸೇವೆ ಸಲ್ಲಿಸಿದ್ದಾರೆ. ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ಅಪೂರ್ವವಾದ ಸಾಧನೆ ಮಾಡಿದ್ದಾರೆ. ಜನ ಮನದಲ್ಲಿ ಜೀವನ ಮೌಲ್ಯಗಳನ್ನು ಬಿತ್ತುವ ಕೈಂಕರ್ಯದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ನೊಂದವರ ಬಾಳಿಗೆ ಬೆಳಕಾಗಿದ್ದಾರೆ.
ಸಿದ್ಧಗಂಗೆಯ ಸಿದ್ಧಿಪುರುಷ ಜಗದ್ಗುರು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅವರ ಹೆಸರೇ ಒಂದು ಚೈತನ್ಯದ ಚಿಲುಮೆ. ಸಕಲ ಮಾನವ ಕುಲಕ್ಕೆ ಲೇಸು ಬಯಸೋ ಮಾನವತಾವಾದಿ. ಸಿದ್ಧಗಂಗಾ ಶಿಕ್ಷಣ ಟ್ರಸ್ಟ್ ಇಂದು ಮಹಾವೃಕ್ಷವಾಗಿ ಬೆಳೆದು ನಿಂತಿದೆ. 8 ದಶಕಗಳಲ್ಲಿ ನಾಡಿನಾದ್ಯಂತ 100ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳನ್ನು ತೆರೆಯಲಾಗಿದೆ. ಪ್ರತಿ ಹಳ್ಳಿಯಲ್ಲೂ ಶಾಲೆಗಳು ಆರಂಭವಾಗಬೇಕು ಎಂಬ ಸಂಕಲ್ಪದೊಂದಿಗೆ ಸಿದ್ಧಗಂಗಾ ಶ್ರೀಗಳು ಶೈಕ್ಷಣಿಕ ಕ್ರಾಂತಿಗೆ ಕೈ ಹಾಕಿದವರು. ಆ ಯೋಜನೆ ಬಂದ ಕೂಡಲೇ 1962ರಿಂದಲೇ ಗ್ರಾಮಾಂತರ ಶಾಲೆಗಳನ್ನು ಆರಂಭಿಸಲು ಶ್ರೀಗಳು ಮುಂದಾದರು. ಜನಪರ ಕಾಯಕಗಳಿಂದ ನಾಡಿನ ಎಲ್ಲ ವರ್ಗದ ಜನರ ಪ್ರೀತಿ, ಭಕ್ತಿ, ಗೌರವಗಳಿಗೆ ಸಿದ್ಧಗಂಗಾ ಶ್ರೀಗಳು ಪಾತ್ರರಾಗಿದ್ದಾರೆ. ಶ್ರೀಮಠ ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ. ಹಾಗೆ ಮಠಕ್ಕೆ ಬಂದಾಗ ನನಗೆ ಇಲ್ಲಿ ಸ್ವಾಮೀಜಿಗಳು ಒಂದು ಕೇಳಿ ಅವ್ರ ಹೆಸರು ಕೇಳಿದ್ದೆ ಅಷ್ಟೇ. ಬಟ್ ಅವರು ಹೇಗಿದ್ದಾರೆ, ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಇಲ್ಲಿ ಬಂದಾಗ ಅವ್ರ ಪರಿಚಯ ಆಯಿತು. ಮತ್ತು ಅವರ ಆಶೀರ್ವಾದದಿಂದ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಿದೆ, ಮತ್ತು ಒಳ್ಳೆ ಎಜುಕೇಷನ್ನು, ಉಪನ್ಯಾಸ ಪದ್ಧತಿ ಎಲ್ಲ ಚೆನ್ನಾಗಿ ಸಿಗ್ತಿದೆ. ಇಲ್ಲಿ ಬಂದಿದ್ದಕ್ಕೆ ನನಗೆ ಭಾಳ ಖುಷಿಯಾಗಿದೆ. ಇಲ್ಲಿ ಭಾಳ ವಾತಾವರಣ ಸುಂದರವಾಗಿದೆ. ನಮ್ಮೂರಿನಲ್ಲಿ ಸುಂದರವಾಗಿ ಇರಲಿಲ್ಲ, ಅದಕ್ಕೆ ಇಲ್ಲೇ ಬಂದಿದ್ದೇನೆ. ಸಿದ್ಧಗಂಗಾ ಕ್ಷೇತ್ರವು ಶ್ರೀಗಳ ಅತ್ಯದ್ಭುತ ಸಾಧನೆಯಿಂದ ಸರ್ವ ಜನಾಂಗದ ತೋಟವಾಗಿದೆ. ನೊಂದವರ, ಬೆಂದವರ, ಅನಾಥರ ಬದುಕನ್ನು ಶ್ರೀಗಳು ಬಂಗಾರವಾಗಿಸಿದ್ದಾರೆ. ಎಲ್ಲ ರಾಜ್ಯದ ಎಲ್ಲ ಭಾಗದಿಂದ ಬರೋ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆ, ಅವ್ರಿಗೆ ಊಟ, ವಸತಿ ಎಲ್ಲ ತುಂಬ ನಡೀತಾ ಇದೆ. ಸುಮಾರು ಸಿದ್ಧಗಂಗಾ ಮಠದಿಂದ ಎಲ್ಲ ಸಂಸ್ಥೆಗಳು ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ. ತ್ರಿವಿಧ ದಾಸೋಹಿಗಳಾದ ಶ್ರೀ ಶಿವಕುಮಾರ ಸ್ವಾಮಿಗಳ ದಯೆಯಿಂದ ಈ ಮಠ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ, ಚೆನ್ನಾಗಿರಲಿ, ಎಲ್ಲ ವಿದ್ಯಾರ್ಥಿಗಳು ವಿದ್ಯೆ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ. ಇಡೀ ಇತಿಹಾಸದಲ್ಲೇ ಇಂಥ ಒಂದು ಮಠ ಎಲ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆಗೆ ಯಾರು 4 ಜನ ಅತಿಥಿಗಳು ಬಂದರೆ ನಾವು ತುಂಬ ಮೀಸಮಣ ಎಣಿಸ್ತೀವಿ, ಯಾಕೆ ಸುಧಾರಿಸೋದು ಅಂತೇಳಿ. ಆದರೆ ಇಲ್ಲಿ ಮಠದಲ್ಲಿ ಸುಮಾರು 1 ವರ್ಷಕ್ಕೆ 8ರಿಂದ 10 ಸಾವಿರ ಜನ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ, ಉಚಿತ ವಸತಿ, ಉಚಿತ ಅನೇಕ ಸೌಲಭ್ಯಗಳು ದೊರಕ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಇಲ್ಲಿಗೆ ಬರುವಂಥ ಸಾರ್ವಜನಿಕರು ತಮ್ಮ ಮಕ್ಕಳಿಗೆ ಶಾಂತ ರೀತಿಯಲ್ಲಿ ಅಡ್ಮಿಷನ್ ಮಾಡೋದ್ರೆ ತುಂಬ ಒಳ್ಳೆಯದು. ಏನು ಹೇಳ್ಬೇಕು ಅಂದರೆ, ನಾನೊಬ್ಬ ಮುಸ್ಲಿಮ್ಸ್ ಆಗಿ ಸುಮಾರು ಒಂದು 4 ವರ್ಷದಿಂದ ಈ ಮಠದಲ್ಲಿ ಸೇವೆನ ಮಾಡ್ತಾಯಿದ್ದೀನಿ. ಅದರಲ್ಲೂ ಇಲ್ಲಿ ಯಾವುದೇ ವಿಧವಾದಂಥ ಈ ಮಠದ ಜಾತಿ ಆಗಲಿ, ಮತ ಆಗಲಿ, ಭೇದ ಆಗಲಿ ಯಾವುದೂ ಇಲ್ಲ. ಯಾರೇ ಮಕ್ಕಳು ಬರಲಿ, ನಮ್ಮ ದೊಡ್ಡ ಬುದಿಯವರು, ಚಿಕ್ಕ ಬುದಿಯವರು ನಮ್ಮ ಮಕ್ಕಳಂತ ಭಾವಿಸಿ ಅವ್ರನ್ನ ಈ ಒಂದು ಶಾಲೆಗಳಲ್ಲಿ ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಕ್ಕಳು ಸಹ ಬುದ್ಧಿವಂತರಾಗಿ ಓದಿ ಒಳ್ಳೆಯ ಹೆಸರನ್ನ ಮಾಡಬೇಕು. ಸಿದ್ಧಗಂಗಾ ಶ್ರೀ ಮಠವು ಜಾಗತಿಕ ಭೂಪಟದಲ್ಲಿ ಶಾಶ್ವತವಾಗಿ ನಿಲ್ಲುವಂತೆ ಮಾಡಿದ ಕೀರ್ತಿ ಶ್ರೀಗಳಿಗೆ ಸಲ್ಲುತ್ತದೆ. ಶಿಕ್ಷಣ, ಸಂಸ್ಕೃತಿ, ಸಂಸ್ಕಾರ, ಸೇವಾ ಕ್ಷೇತ್ರಗಳಲ್ಲಿ ಮಾಡುತ್ತಿರುವ ಸೇವೆ ಅವಿಸ್ಮರಣೀಯವಾಗಿದೆ. ಅದೇ ಕಾರಣಕ್ಕೆ ಮೂಲೆ ಮೂಲೆಗಳಿಂದ ಓದಲು ಮಕ್ಕಳು ಇಲ್ಲಿಗೆ ಬರುತ್ತಾರೆ. ಮಠದ ಬಗ್ಗೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದರೆ ಈ ಮಠನೇ ಕಾರಣ ಅಂತ ಹೇಳ್ಬೋದು. ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾ ಮಠ ಇಲ್ದಲೇ ಇದ್ದರೆ ನನ್ನಂಥವರು ಎಷ್ಟೋ ಜನ ಇಲ್ಲಿ ಇವತ್ತು ರೆಕಗ್ನೈಸ್ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಅಂತಹ ಒಂದು ಸನ್ನಿವೇಶದಲ್ಲಿ ನಮ್ಮನ್ನು ಇಲ್ಲಿ ಪೋಷಣೆ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ನನ್ನಂತೆ ಸಾಕಷ್ಟು ಜನ ಇಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ. ನನ್ನನ್ನು ಗುರುತಿಸಿ ನಾನು ಅವಾಗ ಎಮ್.ಎಡ್ ಮಾಡ್ಕೊಂಡು ಬಂದಾಗ ನನಗೆ ಅವರ ಕರೆದು ಕೆಲಸ ಕೊಟ್ಟರು. ಇಂಥ ಒಂದು ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ. ನಾನು ಇಲ್ಲೇ BA ಓದಿ, B.Ed ಕಾಲೇಜಲ್ಲೂ ಇಲ್ಲೇ ಓದಿ, ಇದೇ ಕಾಲೇಜಿನಲ್ಲೇ ಕೆಲಸ ಮಾಡುವಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಾನು ಇರೋವರೆಗೂ ನಾನು ಸೇವೆ ಮಾಡಬೇಕು ಅಂತಲೇ ಇದ್ದೀನಿ. ನಮ್ಮ ಕೈಲಾದ ಸೇವೆಯನ್ನು ನಾವು ಅವತ್ತಿನಿಂದಲೂ ಮಾಡ್ಕೊಂಡ್ಬಂದಿದ್ದೀವಿ. ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗಲಿ ಎಂದು ಮಠದಲ್ಲಿ ಸಾವಿರಾರು ಮಕ್ಕಳು ಓದುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲದೆ ತುಮಕೂರಿನ ಅನೇಕ ಕಡೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಎಂಜಿನಿಯರಿಂಗ್, ಬಯೋಟೆಕ್ನಾಲಜಿ ಸೇರಿದಂತೆ ಇತರ ಕಾಲೇಜುಗಳನ್ನು ತೆರೆದಿದ್ದಾರೆ. ಸಂಸ್ಕೃತ, ಕನ್ನಡ, ಆಂಗ್ಲ ಶಾಲೆಯಿಂದ ಹಿಡಿದು ನರ್ಸಿಂಗ್, BBM, ಪಾಲಿಟೆಕ್ನಿಕ್, ವಸತಿ ಶಾಲೆಗಳನ್ನು ತೆರೆದಿದ್ದಾರೆ. ಈ ಮೂಲಕ ಶಿಕ್ಷಣ ಸಂಸ್ಥೆಗಳ ತವರಾಗಿ ತುಮಕೂರು ಪಟ್ಟಣವನ್ನು ಭೂಪಟದಲ್ಲಿ ರಾರಾಜಿಸುವಂತೆ ಮಾಡಿದ್ದಾರೆ. ಧರ್ಮ ದೀವಟಿಗೆಯನ್ನು ಹಿಡಿದು ಹೊರಟ ಶ್ರೀಗಳು ಮಾಡಿದ ಸಾಧನೆ ಜನಮನದಲ್ಲಿ ಬೆಳಕಾಗಿ ಪರಿಣಮಿಸಿದೆ. ಜಾತಿ, ಮತ, ಧರ್ಮಗಳ ಭೇದವಿಲ್ಲದೆ ಸರ್ವ ಜನಾಂಗದ ಏಳಿಗೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ಮಹಾನುಭಾವರು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು. ತುಮಕೂರಿನಿಂದ ಕ್ಯಾಮರಾಮ್ಯಾನ್ ದಯಾನಂದ್ ಜೊತೆ ಮಂಜುನಾಥ್ H. ಪಾಟೀಲ್, ಸುವರ್ಣ ನ್ಯೂಸ್. ತುಮಕೂರು ಸೇರಿದಂತೆ ರಾಜ್ಯದಲ್ಲಿ ಒಟ್ಟು 132 ಶಿಕ್ಷಣ ಸಂಸ್ಥೆಗಳನ್ನು ಶಿವಕುಮಾರ ಸ್ವಾಮೀಜಿಗಳು ಹುಟ್ಟುಹಾಕಿ ಉತ್ತುಂಗಕ್ಕೆ ಬೆಳೆಸಿದ್ದಾರೆ. ಶ್ರೀಗಳ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಅಲ್ವಾ?
ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.